ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ವಿತ್ ಸುಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಇನ್ನು ತಡ ಮಾಡೋದು ಬೇಡ ಅಲ್ಲ, ಶುರು ಮಾಡೋ ಮುಂಚೆ ಏನು ಮಾಡಬೇಕು, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಫ್ಯೂಚರ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮಿಸ್ ಮಾಡಿದಂಗೆ ಎಲ್ಲ ವಿಡಿಯೋಸ್ನ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ನಾ ಶುರು ಮಾಡಬೇಡ, ಹೋಗಿ ನೋಡ್ಕೊಂಬನ್ನಿ. ಫಸ್ಟು ಹ್ಯಾಂಡ್ ವಾಶ್ ಮಾಡಬೇಕಾಗತ್ತೆ. ನಾವು ಏನೇ ಸ್ಕಿನ್ ಕೇರ್ ರೂಟೀನ್ ಮಾಡೋ ಮುಂಚೆ ಹ್ಯಾಂಡ್ ವಾಶ್ ಮಾಡಿ ಜಸ್ಟ್ ಪ್ಲೇನ್ ವಾಟ್ರಲ್ಲ, ಲಿಕ್ವಿಡ್ ಆ ಥರದ್ರಲ್ಲಿ ಏನಾದರೂ ಲಿಕ್ವಿಡ್ ಹ್ಯಾಂಡ್ ವಾಶ್ಲ ಸೋಪಲ್ಲೋ ಒಟ್ಟಿನಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಬೇಕು, ಜಸ್ಟ್ ಪ್ಲೇನ್ ವಾಟ್ರಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ, ನೀವೇನಾದ್ರು ವರ್ಕಿಂಗ್ ಆಗಿದ್ದರೆ ನೀವು ಇದನ್ನು ಯೂಸ್ ಮಾಡಿ ಮಿಸಲರ್ ವಾಟರ್ನ. ಇಲ್ಲ ನೀವು ವರ್ಕಿಂಗ್ ಏನೂ ಅಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಫೇಸ್ ವಾಶ್ ಮಾಡೋದಕ್ಕೆ ಹೋಗ್ಬೋದು. ಬಟ್ ನೀವೇನೋ ವರ್ಕಿಂಗ್ ಆದರೆ ಜಸ್ಟ್ ಮೇಕಪ್ ಅಂತಲೇ ಅಲ್ಲ, ಯೂಶ್ವಲಿ ಕೆಲವರು ಏನು ಮಾಡ್ತಾರೆ, ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾರೆ, ಇಲ್ಲ BB ಕ್ರೀಮ್ನ ಯೂಸ್ ಮಾಡ್ತಾರೆ, ಇಲ್ಲ ಜಸ್ಟ್ ಏನಾರ ನಾರ್ಮಲ್ ಡೇ ಕ್ರೀಮ್ನ ಕೂಡ ಯೂಸ್ ಮಾಡಿರ್ತಾರೆ. ಆ್ಯಂಡ್ ನಾವು ಮಾರ್ನಿಂಗಿಂದ ಈವ್ನಿಂಗ್ ಇಲ್ಲ ನೈಟ್ವರೆಗೂ ಏನಾಗುತ್ತೆ, ಓಡಾಡಿ ಪಲ್ಯೂಷನ್ ಏನಾಗುತ್ತೆ ಅಂದರೆ ಡಸ್ಟ್ ಎಲ್ಲನೂ ಕೂತಿರುತ್ತೆ ನಮ್ಮ ಫೇಸಲ್ಲಿ. ಸೊ ನಾವು ಡೈರೆಕ್ಟು ಏನಂದರೆ ಫೇಸ್ ವಾಶ್ ಮಾಡೋ ಬದಲು, ಕ್ಲೆನ್ಸಿಂಗ್ ಮಾಡೋ ಬದಲು ಫಸ್ಟು ಈ ಸ್ಟೆಪ್ನ ಫಾಲೋ ಮಾಡೋಕ್ಕೆ ನಾನು ಹೇಳ್ತೀನಿ. ನಾನು ಅಷ್ಟೇ ಈ ಸ್ಟೆಪ್ನ ಫಾಲೋ ಮಾಡ್ತೀನಿ. ನನ್ನ ಮನೆಯಲ್ಲಿ ಇದ್ದರೆ ಈ ಸ್ಟೆಪ್ನ ಫಾಲೋ ಮಾಡೋದಿಲ್ಲ ನೈಟ್ ಟೈಮು, ಆ್ಯಂಡ್ ಮೇಕಪ್ ಹಾಕ್ಕೊಂಡಿದ್ರೆ ಈ ಸ್ಟೆಪ್ನ ಫಾಲೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಬಟ್ ಸ್ಪೆಷಲಿ ಯಾವಾಗ ನೀವು ಔಟ್ಸೈಡ್ ಹೋಗಿ ಬಂದಿರ್ತೀರ, ನೀವು ಜಸ್ಟ್ ರಿಮೂವ್ ಮಾಡಿ ನೋಡಿ ಎಷ್ಟು ಡರ್ಟ್ ಇರುತ್ತೆ ನಿಮಗೆ. ಅಂದರೆ ಡೈರೆಕ್ಟ್ ಆಗಿ ಫೇಸ್ ವಾಶ್ ಹೋಗೋ ಬದಲು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಈ ಥರ ಶೇಕ್ ಮಾಡಿ, ಅಂದರೆ ಪ್ಲೇನ್ ಇರೋವಂಥದ್ದು ಯೂಸ್ ಮಾಡೋಣ. ನಾರ್ಮಲ್ ಏನಂದರೆ ಇದರಲ್ಲೇ ವಾಟರ್ ಪ್ರೂಫ್ ರಿಮೂವ್ ಮಾಡೋದು ಬರುತ್ತೆ, ಅದೆಲ್ಲ ಯೂಸ್ ಮಾಡಬೇಡಿ. ನೀವು ರೆಗ್ಯುಲರಾಗಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಇವಾಗ ನೀವು ನಮ್ಮ ಫೇಸ್ ನೋಡ್ಬೋದು, ಯಾವುದೇ ರೀತಿ ಅಂತ ಮೇಕಪ್ ಏನೂ ಮಾಡಿಲ್ಲ. ಬಟ್ ಸ್ಟಿಲ್ ನಾನು ಇದನ್ನು ಯೂಸ್ ಮಾಡಿ ತೋರಿಸ್ತೀನಿ ಎಷ್ಟು ಡರ್ಟ್ ಇರುತ್ತೆ ಅಂತ ಹೇಳಿ. ನಿಮ್ಮ ಕತ್ತಿನ ಭಾಗದಲ್ಲೂ ಅಷ್ಟೇ ಇದನ್ನು ಮಾಡ್ಕೊಳ್ಳಿ. ನೀವೇ ನೋಡ್ಬೋದು, ಬಿಲೀವ್ ಮಾಡ್ತೀರಾ ಎಷ್ಟು ಇದೆ ಅಂತ ಹೇಳಿ. ನಾನು ಯಾವುದೇ ರೀತಿಯಂಥ ಮೇಕಪ್ ಏನೋ ಆಗ್ತಾ ಇರೋದ್ರೂ ನೀವು ನೋಡ್ಬೋದು ಎಷ್ಟು ಡರ್ಟ್ ಇದೆ ಅಂತ ಹೇಳಿ. ಏನಂದರೆ ಇದು ನಾವು ಔಟ್ಸೈಡ್ ಎಕ್ಸ್ಪೋಸ್ ಆದಾಗ, ಬೆಳಗ್ಗೆನ ಏನೋ ಸ್ವಲ್ಪ ಓಡಾಡ್ತಾ ಇದ್ದಾಗ, ಅದೇ ಔಟ್ಸೈಡ್ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ನಮ್ಮ ಫೇಸಲ್ಲಿ ಡರ್ಟ್ ಎಲ್ಲ ಕುತ್ಕೊಳ್ಳೋದು ಸಾಮಾನ್ಯ. ಸೊ ಅದಕ್ಕೇ ಈ ಥರ ಫಸ್ಟ್ ಸ್ಟೆಪ್ಪಿಂದ ಫಾಲೋ ಮಾಡಿ ನಾನು ರೆಕಮೆಂಡ್ ಮಾಡ್ತೀನಿ ಖಂಡಿತ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಏನಂದರೆ ಫೇಸ್ ವಾಶ್ ಮಾಡ್ಕೊಳ್ಳೋಂಥದ್ದು. ಯಾವುದೇ ರೀತಿಯಾದ ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಇವಾಗ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಎವರ್ ಯೂತ್ದು ಆ್ಯಂಟಿ ಆ್ಯಕ್ನಿ ಆ್ಯಂಟಿ ಮಾರ್ಕ್ಸ್ ತುಳಸಿ ಟರ್ಮರಿಕ್ ಫೇಸ್ ವಾಶ್. ಇದು ಮೈಲ್ಡ್ ಆಗಿದೆ, ಇದನ್ನು ಯೂಸ್ ಮಾಡ್ಬೋದು. ನೀವೇನಾದ್ರು ಡೈಲಿ ಬಸ್ಸಲ್ಲಿ ಓಡಾಡೋದು, ಇಲ್ಲಾಂದರೆ ನಿಮ್ಮ ಓನ್ ವೆಹಿಕಲಲ್ಲಿ ಆದರೂ ನೀವು ಓಡಾಡ್ತಾ ಇದ್ದರೆ, ಜಾಸ್ತಿ ಡರ್ಟಿಗೆ ನೀವೇನು ಅಂದರೆ ಔಟ್ಸೈಡ್ ಎಕ್ಸ್ಪೋಸ್ ಆಗ್ತಾಯಿರಿ ನಿಮ್ಮ ಫೇಸ್ ಎಲ್ಲನೂ, ಸ್ವಲ್ಪ ಏನಂತಾರೆ ನೈಟ್ ಟೈಮು ನೀವು ಸ್ವಲ್ಪ ಸ್ಕ್ರಬ್ ಫೇಸ್ ವಾಶ್ ಬರುತ್ತಲ್ಲ ಅದನ್ನು ಪ್ರಿಫರ್ ಮಾಡಿ. ಬಯೋಟಿಕ್ದು ಪಾಪಾಯ ಸ್ಕ್ರಬ್ ಫೇಸ್ ವಾಶ್ ಬರುತ್ತೆ. ಆ್ಯಂಡ್ ಇವಾಗ ಪಾಂಡ್ಸ್ದು ನಾನು ಅದು ಆರ್ಡ್ರ್ ಮಾಡಿದ್ದೀನಿ. ಪಾಂಡ್ಸ್ದು ಹೊಸ್ದಾಗೆ ಬಂದಿದೆ ಫೇಸ್ ವಾಶು, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆದರೆ ಆ ಥರ ಇರೋವಂಥದ್ದನ್ನ ಯೂಸ್ ಮಾಡಿ, ನಿಮ್ಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಏನಕ್ಕಂದರೆ ಡರ್ಟ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ವಿತ್ ಸ್ಕ್ರಬ್ ಜೊತೆ. ಸೊ ಇದು ಪ್ಲೇನ್ ಅಷ್ಟೇ. ಇವಾಗ ನಾನು ನನ್ನ ಫೇಸ್ನ ವೆಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಎರಡೂ ಕೈನಲ್ಲಿ ಚೆನ್ನಾಗಿ ರಬ್ ಮಾಡಿರಬೇಕು. ಆಮೇಲೆ ನಿಧಾನಕ್ಕೆ ಫೇಸ್ ವಾಶ್ ಮಾಡಬೇಕಾದ್ರೆ 1 ಮಿನಿಟ್ ಕಂಟಿನ್ಯೂಸ್ ಆಗಿ ಫೇಸ್ ವಾಶ್ ಮಾಡಿ. ಅಂದರೆ 60 ಸೆಕೆಂಡ್ವರೆಗೂ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಫೇಸ್ನ ವಾಶ್ ಮಾಡಬೇಕು. ಅಂದ್ಬಿಟ್ಟು ಜೋರಾಗಿ ತಿಕ್ಕೋದಲ್ಲ, ಜಸ್ಟ್ ಲೈಟಾಗಿ ಮಾಡಬೇಕು. ಇದನ್ನು ಮಾಡಿ ನೋಡಿ, ನೀವೇ ಹೇಳ್ತೀರಾ ಏನು ಚೇಂಜಸ್ ನಿಮ್ಮ ಫೇಸಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಂತ. ನೀವೇ ಕಮೆಂಟ್ ಸೆಕ್ಷನ್ ಬಂದು ತಿಳಿಸ್ಬೇಕು. ಯಾಕಂದ್ರೆ ನೀಟಾಗಿ ಡರ್ಟ್ ಎಲ್ಲ ಏನಿರುತ್ತೆ ಅದು ಬರೋದಕ್ಕೆ, ರಿಮೂವ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಾವು ಜಸ್ಟ್ ಏನು ಮಾಡ್ತೀವಿ, ಓಕೆ ಜೋರಾಗಿ ಏನು ಸ್ಕ್ರಬ್ ಥರ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ನೀವು ಕೌಂಟು ಇಟ್ಕೊಂಡು ಮಾಡ್ಬೋದಿಲ್ಲ, ಟೈಮರ್ ಇಟ್ಕೊಂಡು ಕೂಡ ನೀವು ಮಾಡ್ಕೊಬೋದು. ನಾನು ಯೂಶ್ವಲಿ 1 2 ಈ ಥರ ಅಂದ್ಕೊಂಡು 60 ಕೌಂಟ್ ಮಾಡಿ ಆಮೇಲೆ ನಾನು ಫೇಸ್ ವಾಶ್ ಮಾಡ್ತೀನಿ. ಇದು ಫೇಸ್ ವಾಶ್ ಏನಿದೆ ನಿಮ್ಮ ನೆಕ್ಗೂ ಕೂಡ ಮಾಡ್ಕೊಳ್ಳಿ. ಬಟ್ ನಾನು ಇಲ್ಲಿ ಕ್ಯಾಮ್ರಾ ಮುಂದೆ ತೋರಿಸ್ತಾ ಇರೋದ್ರಿಂದ ನಾನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ.
ಈ ಥರ ನೀವು ಜಸ್ಟ್ ಹಿಂಗೆಲ್ಲ ಮಾಡ್ಕೊಂಬೇಡಿ, ಜಸ್ಟ್ ಇದನ್ನ ಪ್ರೆಸ್ ಮಾಡಿ ನೀವೇನೇ ಇದೆ ಎಕ್ಸೆಸ್ ವಾಟರ್ನ ರಿಮೂವ್ ಮಾಡ್ಕೊಳ್ಳಿ ಅಷ್ಟೇ. ಜಸ್ಟ್ ಪ್ಯಾಟ್ ಡ್ರೈ ಮಾಡ್ಕೊಬೇಕು. ಆ್ಯಂಡ್ ಒಂದು ಟಿಪ್ ಏನಂತಾರೆ, ನೀವು ಫೇಸ್ ವಾಶ್ ಮಾಡಿದ್ಮೇಲೆ ಜಸ್ಟ್ ಈ ಥರ ಇಟ್ಕೊಂಡು ನಿಮ್ಮ ಜಸ್ಟ್ ಜೆಂಟಲಾಗಿ ಹಿಂಗೆ ಮಾಡ್ತಾಯಿದ್ರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನು ಬರುತ್ತೆ ನಾವು ಫೇಸ್ ವಾಶ್ ಮಾಡಿದಾಗೆಲ್ಲ ಸ್ವಲ್ಪ ಬರುತ್ತೆ. ಸೊ ನೀವು ಒಟ್ಟಿಗೆ ರಿಮೂವ್ ಮಾಡೋ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಅಂದರೆ ತುಂಬಾ ಲೈಟಾಗಿ ಮಾಡ್ಕೊಬೇಕು. ಜಸ್ಟ್ ಹೇಳಿದೀನಿ ಅಂತ ಹಿಂಗೆಲ್ಲ ಮಾಡ್ಕೊಬೇಡಿ, ಒಂದೆರಡು ಸಲ ಇಷ್ಟಷ್ಟೇ. ಹಿಂಗೆ ಇಲ್ಲೆಲ್ಲ ಏನಿದೆ ಇಲ್ಲಿ ಮಾಡ್ಕೊಬೇಕಾಗುತ್ತೆ ಈ ಥರ ತುಂಬ ಲೈಟಾಗಷ್ಟೇ. ಆ್ಯಂಡ್ ಈವನ್ ಇಲ್ಲೂ ಅಷ್ಟೇ ಲೈಟಾಗಿ, ತುಂಬ ಅಂದರೆ ತುಂಬ ಲೈಟಾಗಿ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಟೋನರ್. ಇದು ಬಯೋಟಿಕ್ ಬಯೋ ಕುಕುಂಬರ್ ಟೋನರ್. ಇದು ಪೋರ್ಸ್ ಏನಿರುತ್ತೆ ನಮ್ಮ ಫೇಸ್ನಲ್ಲಿ ಮಿನಿಮೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪೋರ್ಸಲ್ಲಿ ಏನು ಡರ್ಟ್ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಆಯಿಲ್ ಏನಿರುತ್ತೆ, ತುಂಬಾ ಆಯಿಲಿ ಸ್ಕಿನ್ ಅವ್ರಿಗೆಲ್ಲ ತುಂಬಾ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅದನ್ನು ಮೇಂಟೈನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಕೈನಲ್ಲಿ ತೊಗೊತಾ ಇದ್ದೀನಿ. ನೀವು ಕಾಟನ್ ಪ್ಯಾಡ್ನಲ್ಲೂ ಕೂಡ ಯೂಸ್ ಮಾಡ್ಬೋದು, ನಾನು ಅದನ್ನ ಪ್ರಿಫರ್ ಮಾಡೋದಿಲ್ಲ ಯೂಶ್ವಲಿ ಪರ್ಸ್ನಲ್ ನಾನು. ಈಗ ನಮ್ಮ ಪೋರ್ಸಲ್ಲಿ ಇದು ಅಬ್ಸರ್ವ್ ಆಗಲಿ ಅಂತ ಹೇಳಿ ಮಿನಿಮೈಸ್ ಮಾಡೋದಕ್ಕೆಲ್ಲನು. ಸೊ ಜಸ್ಟ್ ಏನಿದೆ ಇದು ಇಟ್ಕೊಂಡು ನಾನು ಎರಡು ಕೈಲಿ ಈ ಥರ ಮಾಡಿ ಜಸ್ಟ್ ಏನಿದೆ ಅದು ಅಬ್ಸರ್ವ್ ಆಗಬೇಕು, ಪ್ರಾಡಕ್ಟ್ ಏನಿದೆ ಅದು ಅಬ್ಸರ್ವ್ ಆಗಬೇಕು ಅಷ್ಟೇ. ಯಾವುದೇ ಪ್ರಾಡಕ್ಟ್ನೂ ಅಷ್ಟೇ ತುಂಬ ಉಜ್ಜಕ್ಕೆಲ್ಲ ಹೋಗ್ಬೇಡಿ, ಆದಷ್ಟು ಜಸ್ಟ್ ಪ್ರೆಸ್ ಮಾಡಿನೇ ನಿಮ್ಮ ಸ್ಕಿನ್ ಒಳಗಡೆ ಹೋಗಂಗಾಗಲಿ. ಇಲ್ಲ ಸುಮ್ಮನೆ ತುಂಬ ಇದು ಮಾಡ್ತಾ ಇದ್ದರೆ ರಾಂಗ್ ಫೇಶಿಯಲ್ ಮಸಾಜ್ ಆಗಿಬಿಟ್ರೆ ಏನಾಗುತ್ತೆ, ನಿಮಗೆ ಸ್ಕಿನ್ನು ಬೇಗ ಏಜಿಂಗ್ ಆಗುವಂಥದ್ದು ಆ ಥರದ್ದೆಲ್ಲ ಆಗುತ್ತೆ. ಸೊ ಅದಕ್ಕೆ ರಿಂಕಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಫೇಸ್ ಸಿರಮ್ನ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಇದ್ದರೆ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನು ಪರ್ಟಿಕ್ಯುಲರಾಗಿ ಏನು ಬೇಕಾಗುತ್ತೆ, ಇದು ಫೇಸ್ ಸಿರಮ್ ಏನಿದೆ ಇದು ಗ್ಲೋ ಕೊಡೋದಕ್ಕೆ. ಆ್ಯಂಡ್ ನಿಮ್ಮ ಫೇಸ್ ಏನೋ ಡಲ್ ಇದ್ದರೆ ಗ್ಲೋ ಕೊಡುತ್ತೆ. ಆ್ಯಂಡ್ ಬೇರೆ ಸಿರಮ್ಸ್ ಎಲ್ಲ ಬರುತ್ತೆ, ನಿಮ್ಮ ಮಾರ್ಕ್ಸ್ನ ಏನಿರುತ್ತೆ ಅಂದರೆ ಪಿಗ್ಮೆಂಟೇಷನ್ ಇರುತ್ತೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ. ನಿಮ್ಗೆ ಯಾವ ಥರ ಬೇಕು, ನಿಮ್ಮ ಸ್ಕಿನ್ನಿಗೆ ಏನು ಅವಶ್ಯಕತೆ ಇದೆ ಆ ಥರ ಸಿರಮ್ಸ್ನ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಗುಡ್ ವೈಬ್ಸ್ ರೋಸಿಪ್ ಸಿರಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಶೇಕ್ ಮಾಡಿಬಿಟ್ಟು ಇದೂ ಅಷ್ಟೇ ಜಸ್ಟ್ ಕೈನಲ್ಲೆಲ್ಲ ತೊಗೊಂಡು ನೀವು ಆಮೇಲೆ ನಿಮಗೆ ಫೇಸ್ಗೆ ಅಪ್ಲೈ ಮಾಡಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ 1 2 3 ಇಷ್ಟೇ, ಒಂದು 3 ಡ್ರಾಪ್ಸ್ ಮಾತ್ರ ಹಾಕ್ಕೊತೀನಿ. ಹಾಕ್ಕೊಂಡು ಇದು ಅಷ್ಟೇ ಕೈನಲ್ಲಿ ಜಸ್ಟ್ ಹಿಂಗೆ ತುಂಬ ಅಂದರೆ ಮಾಡಿಬಿಟ್ರೆ ಕೈಗೆ ಅಬ್ಸರ್ವ್ ಆಗಿಬಿಡುತ್ತೆ. ಲೈಟಾಗಿ ಮಾಡಿ ಇದೂ ಅಷ್ಟೇ ಪ್ರೆಸ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನೀವೇನಾದ್ರೂ ಡ್ರೈ ಸ್ಕಿನ್ ಅವ್ರು ಆಗಿದ್ರೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಏನಾದ್ರೂ ನೀವು ಆಯಿಲ್ ಸ್ಕಿನ್ ಅವ್ರು ಆಗಿದ್ರೆ ಇಲ್ಲ ಕಾಂಬಿನೇಷನ್ ಸ್ಕಿನ್ ಅವ್ರು ಆಗಿದ್ರೆ ನನ್ನ ಫೇಸ್ ಸಿರಮ್ ಏನಿದೆ ಅದೇ ಸಾಕು ನನಗೆ. ಇನ್ನು ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಯಾವುದೇ ರೀತಿ ಅಂತ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಲ್ಲ ನಾನು. ಫೇಸ್ ಸಿರಮ್ ಏನಾರು ಹಾಕೊಂಡ್ರೆ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ, ಇಲ್ಲ ಇಲ್ಲಿ ನಾನು ಜೆಲ್ ಏನಾದರೂ ಯೂಸ್ ಮಾಡ್ತೀನಿ. ಅಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಬೋದು. ಇದು ಗುಡ್ ವೈಬ್ಸ್ ಟು ಆರೆಂಜ್ ಜೆಲ್. ಸೊ ಇದನ್ನ ಸ್ವಲ್ಪ ಈ ಥರ ಮಸಾಜ್ ಮಾಡೋಣ ಅಷ್ಟೇ. ತುಂಬಾ ಜೆಂಟಲಾಗಿ ಮಾಡಬೇಕು ನೀವು. ತುಂಬಾ ಕೆಲವ್ರು ಏನು ಮಾಡ್ತೀರಾ ಅಂದರೆ ಬೇಗ ಅಪ್ಲೈ ಮಾಡಬೇಕಂತ ಹೇಳಿ ತುಂಬಾ ಬೇಗ ಇದು ಮಾಡ್ತೀರಾ, ಆ ಥರ ಮಾಡಬಾರ್ದು. ನೆಕ್ಸ್ಟ್ ಇಲ್ಲಿ ನಾನು ಲಿಪ್ ಬಾಮ್ನ ಹಾಕ್ಕೊತಾ ಇದ್ದೀನಿ. ನಮ್ಮ ಲಿಪ್ಸ್ನ ಮಾಯ್ಶ್ಚರೈಸ್ಡ್ ಆಗಿರೋದಂತೂ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ನಾವು ಮಾರ್ನಿಂಗ್ ಟೈಮ್ ಏನು ಮಾಡ್ತೀವಿ, ಇವಾಗ ಕೊರೋನಾ ಆಗಿರೋದ್ರಿಂದ ನಾವು ಲಿಪ್ಸ್ಟಿಕ್ ಏನೋ ಅಪ್ಲೈ ಮಾಡ್ತಲ್ಲ ಅಷ್ಟೇ. ಬಟ್ ಇಲ್ಲಿ ಯೂಶ್ವಲಿ ಏನು ಮಾಡ್ತೀವಿ, ವರ್ಕಿಂಗ್ ವುಮೆನ್ ಆದರೆ ನಾವು ಯೂಶ್ವಲಿ ಲಿಪ್ಸ್ಟಿಕ್ ಅಂತೂ ಪ್ರಿಫರ್ ಮಾಡ್ತೀವಿ. ಸೊ ಬಟ್ ಅವಾಗ ಏನಾಗುತ್ತೆ, ನಾವು ಜಾಸ್ತಿ ಮಾಯ್ಶ್ಚರೈಸರ್ನೆಲ್ಲ ಲಿಪ್ ಬಾಮ್ನೆಲ್ಲ ಅಪ್ಲೈ ಮಾಡ್ಕೊಳಕ್ಕಾಗೋದಿಲ್ಲ. ಬಟ್ ಇವಾಗ ಏನಂದರೆ ನೈಟ್ ಟೈಮ್ನ ನಮ್ಮ ಲಿಪ್ನ ಮಾಯ್ಶ್ಚರೈಸ್ಡ್ ಆಗಿದ್ದರೆ ಮಾರ್ನಿಂಗ್ ನಮ್ಮ ಲಿಪ್ಸ್ಗೆ ಏನಿದೆ ಲಿಪ್ಸ್ಟಿಕ್ನ ಲಿಪ್ ಗ್ಲಾಸ್ ಏನೇ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮೆಬ್ಲಿನ್ದು ಬೇಬಿ ಲಿಪ್ಸ್. ಸ್ವಲ್ಪ ನೈಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ತುಂಬಾ ರಿಚ್ ಆಗಿರೋವಂಥ ಮಾಯ್ಶ್ಚರೈಸ್ಡ್ ಮಾಡೋವಂಥ ಲಿಪ್ ಬಾಮ್ನ ಯೂಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಫೇಶಿಯಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಫೇಶಿಯಲ್ ಆಯಿಲ್ನ ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಇದೆ ನಿಮಗೆ. ಇದು ಲಾಸ್ಟ್ ಇರಬೇಕು ಫೇಶಿಯಲ್ ಆಯಿಲ್ ಏನಿದೆ,
ನಿಮ್ಮ ಎಲ್ಲ ಸ್ಕಿನ್ ಏನಿದೆ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಾದ್ಮೇಲೆ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ನೀವು ಆಯಿಲಿ ಸ್ಕಿನ್ ಅವರಾದರೂ ಕೂಡ ಯೂಸ್ ಮಾಡ್ಬೋದು. ಏನಂದರೆ ಜೊಜೋಬಾ ಆಯಿಲ್ ಏನಿದೆ ಇದು ಆಯಿಲಿ ಸ್ಕಿನ್ ಅವ್ರಿಗೂ ತುಂಬಾ ಒಳ್ಳೆಯದು. ಆ್ಯಂಡ್ ರೀಸೆಂಟಾಗಿ ನಾನು ವಿಡಿಯೋ ಮಾಡಿದ್ದೀನಿ ಆಯಿಲ್ ಕ್ಲೆನ್ಸಿಂಗ್ ಮೆಥಡ್, ಅದು ತುಂಬಾ ನನಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಖಂಡಿತ. ಬಟ್ ನನಗೆ ಗೊತ್ತಿಲ್ಲ ಏನಕ್ಕೆ ವ್ಯೂಸ್ ಕಡಿಮೆ ಇದೆ ಅಂತ ಹೇಳಿ. ನಂಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನೀವು ಮಾಡಿ ನೋಡಿ, ಅದನ್ನು ನೀವೇ ತುಂಬಾ ಅಪ್ರಿಷಿಯೇಟ್ ಮಾಡ್ತೀರಾ. ನನಗೆ ತುಂಬಾ ಚೆನ್ನಾಗಿರೋವಂಥದ್ದನ್ನ ತೋರಿಸಿದ್ದೀರಾ, ಯೂಸ್ಫುಲ್ ಆಗಿರೋವಂಥ ವೀಡಿಯೋನ ತೋರಿಸಿದ್ದೀರಾ, ಮಾಡಿದ್ದೀರಾ ಅಂತ ನನಗೆ ಅಪ್ರಿಷಿಯೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯೂಸ್ ಮಾಡಿ ನೋಡಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಅದ್ರ ರಿಸಲ್ಟ್ ಏನಂತ ಹೇಳಿ. ಸೊ ಇದು ಫೇಶಿಯಲ್ ಆಯಿಲ್, ಇದು ಸ್ಕಿನ್ ಬ್ಯಾಲೆನ್ಸಿಂಗ್ ಫೇಶಿಯಲ್ ಆಯಿಲ್. ಇದು ಅಷ್ಟೇ ನಾನು ಪೋರ್ಸ್ನ ಮಿನಿಮೈಸ್ ಮಾಡಬೇಕಂತ ಹೇಳಿ ನನಗೆ ಸ್ವಲ್ಪ ಇಲ್ಲಿ ಪೋರ್ಸ್ ತುಂಬಾ ಸ್ಮಾಲ್, ಬಟ್ ಆದ್ರೂ ಅದೇ ನಾವು ಬಿಟ್ಟರೆ ಏನಾಗುತ್ತೆ, ತುಂಬ ಲಾರ್ಜ್ ಪೋರ್ಸ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಜೊಜೋಬಾ ಆಯಿಲ್ ಏನಿದೆ ಇದು ಪೋರ್ಸ್ನ ಮಿನಿಮೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಾನು ಅಕಾರ್ಡಿಂಗ್ ಟು ದ್ಯಾಟ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಬೇರೆ ನಿಮ್ಮ ಸ್ಕಿನ್ಗೆ ಏನು ಬೇಕಾಗುತ್ತೆ ಅಂಥ ಫೇಶಿಯಲ್ ಆಯಿಲ್ನ ಯೂಸ್ ಮಾಡಿ. ಇದು ಗುಡ್ ವೈಬ್ಸ್ ತಾನೆ ಜೊಜೋಬಾ ಫೇಶಿಯಲ್ ಆಯಿಲ್. ಇದರಲ್ಲಷ್ಟೇ ತುಂಬಾ ವೇರಿಯಂಟ್ ಬರುತ್ತೆ. ನಿಮಗೆ ಗ್ಲೋಯಿಂಗ್ ಆಗೋದಕ್ಕೆ ಬೇಕಾ, ಅದಕ್ಕೆ ಪೊಮೊಗ್ರಾನೇಟದ್ದು ಬರುತ್ತೆ. ಸೊ ಈ ಥರ ನೀವು ಹೋಗಿ ಚೆಕ್ ಮಾಡಿ ನೋಡಿ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಫೇಶಿಯಲ್ ಆಯಿಲ್ ಬೇಕಾಗುತ್ತೆ ಅಂತ ಹೇಳಿ. ಇಲ್ಲಿ ನಾನು ಪೋರ್ಸ್ನ ಮಿನಿಮೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದಂತೂ ಸೆರಮ್ ಏನಿರುತ್ತೆ ಅದು ಸ್ವಲ್ಪ ತಿಕ್ಕಾಗಿರುತ್ತೆ. ಇದು ಫೇಶಿಯಲ್ ಆಯಿಲ್ ಏನಿರುತ್ತೆ ಇದು ತುಂಬಾ ಲೈಟ್ ವೆಯ್ಟ್. ಇದು ಅಷ್ಟೇ, ನಾನು ಜಸ್ಟ್ 3 ಡ್ರಾಪ್ಸ್ ಅಷ್ಟೇ, ತುಂಬ ಯಾವುದನ್ನು ಜಾಸ್ತಿ ತೊಗೊಳೋದಿಲ್ಲ ನಾನು ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ. ಇದು ಅಷ್ಟೇ, ನೀವು ನೋಡ್ಬೋದು ಎಷ್ಟಿದೆ ಅಂತ ಹೇಳಿ. ಇದನ್ನು ಅಷ್ಟೇ ಲೈಟಾಗಿ ಇಲ್ಲಿ ಮಸಾಜ್ ಮಾಡಿಕೊಂಡು ಪ್ರೆಸ್ ಮಾಡಿ. ಇದು ಲಾಸ್ಟ್ ಸ್ಟೆಪ್. ಇದು ಇನ್ಕರೆ ಪೋರ್ಸ್ನ ಮಿನಿಮೈಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಜೊಜೋಬಾ ಆಯಿಲ್ ಬೇಸಿಕಲಿ. ಸೊ ಅದಕ್ಕೆ ನಾನು ಇಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇರೆ ರೀತಿಯಂಥ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು. ಗ್ರೇಪ್ ಸೀಡ್ ಆಯಿಲ್ನ ಯೂಸ್ ಮಾಡ್ಬೋದು, ಆ್ಯಂಡ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ಬೋದು, ಆ್ಯಂಟಿ ಏಜಿಂಗಿಗೆ ಹೆಲ್ಪ್ ಮಾಡುತ್ತೆ. ಆರ್ಗ್ಯಾನ್ ಆಯಿಲ್ನ ಯೂಸ್ ಮಾಡ್ಬೋದು, ಇಲ್ಲ ನೀವು ಜಸ್ಟ್ ಕೋಲ್ಡ್ ಪ್ರೆಸ್ಡ್ ಇರೋವಂಥ ಕೋಕೋನಟ್ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು. ನೀವೇನಾದ್ರೂ ಡ್ರೈ ಸ್ಕಿನ್ ಅವ್ರು ಆಗಿದ್ದರೆ, ಇಲ್ಲ ಕಾಂಬಿನೇಷನ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಬಟ್ ಆಯಿಲ್ ಸ್ಕಿನ್ ಅವ್ರು ಏನಿದ್ರೆ ಅದನ್ನ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ, ನಿಮಗೆ ಯಾವ ಆಯಿಲ್ ಸೂಟ್ ಆಗುತ್ತೆ ಅಂತ ಹೇಳಿ. ನಾನು ಆಯಿಲ್ ಕ್ಲೆನ್ಸಿಂಗ್ ಮೆಥಡ್ ವೀಡಿಯೋನಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ಆ ವಿಡಿಯೋದು ಲಿಂಕ್ ಹಾಕಿರ್ತೀನಿ, ನಾನು ಐ ಬಟನಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಕತ್ತಿಗೂ ಅಷ್ಟು ಯಾವುದೇ ಪ್ರಾಡಕ್ಟ್ ಹಾಕಿದ್ರು ನಿಮ್ಮ ಫೇಸ್ಗೆ ಕತ್ತಿಗೆ ಹಾಕೋದನ್ನ ಮರಿಬಾರ್ದು. ಕತ್ತಿನ ಭಾಗಕ್ಕೂ ನೀವು ಹಾಕ್ಕೊಬೇಕು ಅಷ್ಟೇ. ಇಲ್ಲ ನಾನು ನೀಟಾಗಿ ಹಾಕೊಳ್ಳೋಕೆ ಆಗ್ತಲ್ಲ ಅಷ್ಟೇ, ಏನಕ್ಕೆ ಮೈಕ್ ಇರೋದ್ರಿಂದ. ಸೊ ಇಲ್ಲಾಂದರೆ ಕತ್ತಿನ ಭಾಗಕ್ಕೂ ನೀವು ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನಿಮ್ಮ ಫೇಸ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಾ ಅಷ್ಟು. ಆ್ಯಂಡ್ ಇದು ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್. ಇದೇನಂತ ಅಂದರೆ ನಿಮ್ಮ ಅಂಡರ್ ಐಸಲ್ಲಿ ಡಾರ್ಕ್ ಸರ್ಕಲ್ ಇದ್ದರೆ, ಇಲ್ಲ ಪಫಿನೆಸ್ ಇದ್ದರೆ, ಇದಕ್ಕೆ ನಾವು ಯೂಸ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ರಿಂಕಲ್ಸ್ ಇದ್ದರೆ ಅದಕ್ಕೆ ನಿಮ್ಮ ಡಾರ್ಕ್ ಸರ್ಕಲ್ ಇಲ್ಲ ಅಂತ ಅಂದ್ಬಿಟ್ಟು ಓಕೆ ನನಗೇನು ಅವಶ್ಯಕತೆ ಇಲ್ಲ ಅಂತ ಬಿಟ್ಬಿಡ್ತೀರಾ. ಬಟ್ ಆ ಥರ ಮಾಡಬಾರ್ದು. ಇಲ್ಲಿ ನಾನು ಬಾದಾಮ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಡಾರ್ಕ್ ಸರ್ಕಲ್ಸ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ರಿಂಕಲ್ಸ್ ಅದಕ್ಕೆಲ್ಲನೂ ಹೆಲ್ಪ್ ಮಾಡುತ್ತೆ. ಇಲ್ಲ ನಿಮ್ಮ ಓಕೆ ನನಗೆ ಆಯಿಲೆಲ್ಲ ಬೇಡ, ನನಗೆ ಆಯಿಲಿ ಸ್ಕಿನ್ ಇದೆ ಅಂತ ಹೇಳಿದ್ರೆ ನೀವು ಈ ಥರದನ್ನ ಚೂಸ್ ಮಾಡ್ಬೋದು. ಇದು ಹಿಮಾಲಯದು ಅಂಡರ್ ಐ ಕ್ರೀಮ್. ಇದು ಡಾರ್ಕ್ ಸರ್ಕಲ್ಸ್ಗೆ ಅಂತ ಹೇಳಿ. ಆ್ಯಂಡ್ ಬಯೋಟಿಕ್ದು ಇದೆ, ಸೀವಿಡ್ ಅಂತ ಹೇಳಿ, ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಸ್ವೆಲ್ಲಿಂಗ್ ಏನಾದರೂ ಇದ್ದರೆ ನಿಮ್ಮ ಅಂಡರ್ ಐಸ್ನಲ್ಲಿ, ಪಫಿ ಐಸ್ ಅಂತ ಏನು ಹೇಳ್ತೀವಿ ಅಂದರೆ ಇಲ್ಲಿ ಊದ್ಕೊಂಡಂಗೆಲ್ಲ ಇರುತ್ತೆ ಕೆಲವ್ರಿಗೆ. ಯೂಶ್ವಲಿ ನನಗೇನಾಗುತ್ತೆ ಮಾರ್ನಿಂಗ್ ಟೈಮ್ ಎದ್ದ ತಕ್ಷಣ ಇರುತ್ತೆ, ಆ್ಯಂಡ್ ಆಮೇಲೆ ಸರಿ ಹೋಗ್ಬಿಡುತ್ತೆ. ನನ್ನ ಫೇಸ್ ವಾಶ್ ಎಲ್ಲ ಮಾಡಾದ್ಮೇಲೆ ಸರಿ ಹೋಗುತ್ತೆ. ಬಟ್ ಕೆಲವ್ರಿಗೆ ಥ್ರೂ ಔಟ್ ದ ಡೇ ಹಂಗೆ ಇರುತ್ತೆ. ಸೊ ಅಂಥವ್ರು ಅದನ್ನು ಯೂಸ್ ಮಾಡ್ಬೋದು. ನೈಟ್ ಟೈಮ್ ಯೂಸ್ ಮಾಡಿದ್ರೆ ನಿಮಗೆ ಬೆಳಗ್ಗೆ ಪಫಿನೆಸ್ ಎಲ್ಲ ಅಷ್ಟೊಂದು ಇರೋದಿಲ್ಲ. ಸೊ ಈ ಥರ ನಾನು ಸಿಂಪಲಾಗಿ ಬಾದಾಮ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ವೈಟಮಿನ್ ಇ ಕ್ಯಾಪ್ಸಲ್ಸ್ ಏನಿದೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಒಂದ್ಸಲ ನಾನು ಇದನ್ನು ಯೂಸ್ ಮಾಡ್ತೀನಿ, ಒಂದ್ಸಲ ಇದನ್ನು ಯೂಸ್ ಮಾಡ್ತೀನಿ. ಇಲ್ಲ ಆರ್ಗ್ಯಾನ್ ಆಯಿಲ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಜಸ್ಟ್ ಯಾವುದು ನಮ್ಗೆ ಆಯಿಲ್ ಬೇಕಾಗುತ್ತೆ ನೀವು ನೋಡ್ಕೊಂಡು ಯೂಸ್ ಮಾಡಿ. ಇದನ್ನು ಅಷ್ಟೇ ತುಂಬ ಜಸ್ಟ್ ಲೈಟಾಗಿ ಇದೆ ಅಂತ ಹೇಳಿ ಏನು ಮಾಡ್ತೀರಾ ಜಾಸ್ತಿ ಅಪ್ಲೈ ಮಾಡೋದು ಅದೆಲ್ಲ ಸರಿ ಬರೋದಿಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ರಿಂಗ್ ಫಿಂಗರ್ ಅಂತ ಏನು ಹೇಳ್ತೀವಿ ನಾವು, ಅಲ್ಲಿಂದ ಆ ಬೆರಳಿಂದ ನೀವು ಅಪ್ಲೈ ಮಾಡಿದ್ರೆ ಪ್ರೆಷರ್ ತುಂಬಾ ಕಡಿಮೆ ಬೀಳುತ್ತೆ. ಸೊ ಈ ಥರ ಜಸ್ಟ್ ಮಸಾಜ್ ಮಾಡಬೇಕಷ್ಟೇ. ನೈಟ್ ಟೈಮ್ ಈ ಥರ ಎಲ್ಲ ಸ್ಕಿನ್ ಕೇರ್ ರೂಟೀನ ನೀವು ಫಾಲೋ ಮಾಡೋದ್ರಿಂದ ನೀವು ಮಾರ್ನಿಂಗ್ ಅಷ್ಟೊಂದು ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನೈಟ್ ಟೈಮ್ ಆದಷ್ಟು ನಿಮ್ಮ ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಏನೇನು ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡಿ. ಯಾಕಂದರೆ ನಾನು ಮಾರ್ನಿಂಗ್ ಟೈಮ್ ನೀವು ಫೇಶಿಯಲ್ ಆಯಿಲೇ ಆಗಲಿ ಆ್ಯಂಡ್ ಜಾಸ್ತಿ ನೀವೇನೋ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕಂತ ಅಂದರೆ
ಕೆಲವ್ರಿಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಅಂದರೆ ಜಾಸ್ತಿ ಇರುತ್ತೆ, ಅಂದರೆ ಆಯಿಲಿ ಸ್ಕಿನ್ ಅವ್ರಿಗೆಲ್ಲನೂ. ಆ್ಯಂಡ್ ಇವನ್ ಕಾಂಬಿನೇಷನ್ ಸ್ಕಿನ್ ಅವರು ಅಷ್ಟೇ ಇಷ್ಟೊಂದು ಲೇಯರ್ ಎಲ್ಲ ಮಾಡ್ಕೊಳ್ಳೋದು ನನಗೆ ಯೂಶ್ವಲಿ ಇಷ್ಟನೇ ಇಲ್ಲ ಮಾರ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಬಟ್ ನನಗೇನಂದರೆ ನೈಟ್ ಟೈಮ್ ಏನಾಗುತ್ತೆ ಅಂದರೆ ನನಗೆ ಆರಾಮಾಗಿ ಎಷ್ಟೇ ಫೇಸ್ಗೆ ಏನೇ ಮಾಡ್ಕೊಂಡಿದ್ರು ಅಷ್ಟು ಅನ್ಸೋದಿಲ್ಲ. ಏನಕ್ಕೆ ನಾವು ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ನಾವು ಜಸ್ಟ್ ಮಲ್ಕೊಂಡ್ಬಿಡ್ತೀವಿ, ಅದ್ರ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಮಾರ್ನಿಂಗ್ ಡೇ ಟೈಮ್ ಏನಾಗುತ್ತೆ ನಮ್ಗೆ ಅಷ್ಟೊಂದು ಲೇಯರ್ ಮಾಡ್ಕೊಳ್ಳೋದಕ್ಕಂತ ಇಷ್ಟ ಆಗೋದಿಲ್ಲ ಅಲ್ಲ. ಸೊ ಚೆನ್ನಾಗಿ ವರ್ಕ್ ಮಾಡುತ್ತೆ ನೈಟ್ ಟೈಮ್ ಸ್ಕಿನ್ ಕೇರ್ ರೊಟೀನ ಈ ಥರ ಫಾಲೋ ಮಾಡೋದ್ರಿಂದ. ಆ್ಯಂಡ್ ಪ್ರಾಡಕ್ಟ್ಸ್ ಅಷ್ಟೇ, ನಿಮ್ಮ ಸ್ಕಿನ್ನಿಗೆ ಯಾವುದು ಇಷ್ಟ ಆಗುತ್ತೆ ನೀವು ಅದನ್ನು ಚೂಸ್ ಮಾಡಿ. ಇಲ್ಲಿ ನಾನು ಜಸ್ಟ್ ಸ್ಟೆಪ್ಸ್ ಏನಿದೆ ಅದನ್ನು ಮಾತ್ರ ತೋರಿಸೋದಕ್ಕೆ ನಾನು ಪ್ರಾಡಕ್ಟ್ಸ್ನ ತೋರಿಸಿದ್ದೀನಿ. ನನಗೆ ವರ್ಕ್ ಆಗಿದೆ, ನಿಮಗೂ ವರ್ಕ್ ಆಗಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅದನ್ನು ಯೂಸ್ ಮಾಡ್ಬೋದು. ಇಷ್ಟೇ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೊಟೀನ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.